ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ, 27 years old, ಕನ್ನಡತಿ. ಡಿಜಿಟಲ್ ಮಾರ್ಕೆಟಿಂಗ್, ಟ್ರೆಂಡ್ ಮಾರ್ಕೆಟಿಂಗ್, ಲೈಫ್ ಸ್ಟೈಲ್, ಲಿಟಲ್ ಬಿಟ್ ಆಫ್ ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ ಆಗ್ಬೇಕಂತಾನು ಇದ್ದೀನಿ ಮುಂದೆ. ತುಂಬ ಕಾಂಟೆಂಟ್ ಬರಲಿದೆ, ಎಸ್ಪೆಷಲಿ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ಇನ್ ಕನ್ನಡ. ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕಾಂಟೆಂಟ್ ಇನ್ ಕನ್ನಡ ನನ್ನ ಚಾನಲಲ್ಲಿ ಬರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಕಾಂಟೆಂಟ್ ನಿಮಗೆ ಇಷ್ಟ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮೈ ವಿಡಿಯೋ, ಆ್ಯಂಡ್ along with this you can also hit the bell icon for the notification. ಒಳ್ಳೆ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕಾಂಟೆಂಟ್ ಇನ್ ಕನ್ನಡ ನೀವು ನನ್ನ ಚಾನಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ದ ಮೇಜರ್ಲಿ ವಿಡಿಯೋ ವಾಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕನ್ನಡ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಯಾಕೆ ಈ ಥರ ಬೇಸಿಕ್ ಕ್ವಶನ್ ತೊಗೊಂಡಿದ್ದೀನಿ ನಾನು ಅಂತ ಹೇಳ್ಬೋದಿತ್ತು. ಕೋರ್ಸಸ್ ಹೇಳ್ಬಿಟ್ಟು, ಟಿಪ್ಸ್ ಹೇಳ್ಬಿಟ್ಟು, ಟರ್ಮಿನಾಲಜೀಸ್, ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್, ಕೀ ಸ್ಟಡೀಸ್ ತೊಗೊಂಡು ಬರ್ಬೋದಿತ್ತು ನಾನು. ಹೇಗೆ ಝೊಮ್ಯಾಟೊ ಬೆಳೀತು, ಅಥವಾ ಹೇಗೆ ಝೀರೋದ ದುಡ್ಡು ಮಾಡ್ತಿದೆ, ಆ್ಯಪಲ್ ಇಷ್ಟು ದೊಡ್ಡ ಜೈಂಟ್ ಕಂಪನಿ ಹಾಗೆ ಬೆಳೆಯೋಕ್ಕೆ ಯಾವ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಯೂಸ್ ಮಾಡಿದ್ರು ಅಂತ. ಬಟ್ ಅದಕ್ಕೆಲ್ಲ ಹೋಗೋಕ್ಕಿಂತ ಮುಂಚೆ ನಾನು ಬೇಸಿಕ್ ಆದ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಯಾಕಂತ ಹೇಳ್ತೀನಿ, ಇದು ನನ್ನ ಜೀವನದಲ್ಲಿ ನಡೆದಿತ್ತು, ನನ್ನ ಲೈಫಲ್ಲಿ ನಡೆದಿದ್ದು ಘಟನೆ ಇದು. ನಾನು ಆಫ್ಟರ್ ಬಿಕಮ್ಗೆ ಸಕ್ಸಸ್ಫುಲ್ ಡಿಜಿಟಲ್ ಮಾರ್ಕೆಟರ್ ಇದನ್ನು ಕೇಳಿದೆ ನಾನು. ಸೊ ಅದಾದಮೇಲೆ ನಾನು ಫಸ್ಟು ಈ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಅದಾದಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗೋಣ. ಟಿಪ್ಸು, ಕೋರ್ಸಸ್ಸು, ಅಲ್ಟಿಮೇಟ್ಲಿ ಕೇಸ್ ಸ್ಟಡೀಸ್ ಕೂಡ ರಿವ್ಯೂ ಮಾಡೋಣ. ಹೇಗೆ ಇಷ್ಟು ದೊಡ್ಡ ಟೆಕ್ ಕಂಪನೀಸ್ ಆಗಿರ್ಬೋದು, D2C ಕಂಪನೀಸ್ ಆಗಿರ್ಬೋದು, ಹೇಗೆ ಸ್ಟ್ರಾಂಗಾಗಿ ನೆಲೆ ಊರ್ತು ಇಂಡಿಯಾ, US, ಯುರೋಪ್ ಮಾರ್ಕೆಟ್ಸಲ್ಲಿ. ಸೊ ದೇರ್ ಆರ್ ಲಾಟ್ ಟು ಡಿಸ್ಕಸ್. ಬಟ್ ಅದಕ್ಕಿಂತ ಮುಂಚೆ ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ನಾನು ಹೇಳ್ತೀನಿ ಇವಾಗ. ಅದರ ಟಾಪಿಕ್ ಏನಕ್ಕೆ ತೊಗೊಂಡೆ ಅಂತ ಹೇಳ್ತೀನಿ. ನನ್ನ ತಂಗಿ BBA ಮಾಡ್ತಿದ್ದಾಳೆ. ಕ್ಲಿಯರ್ ಆಗಿತ್ತು ನನಗೆ ಅವಳು ಇಂಜಿನಿಯರಿಂಗ್ ಫೀಲ್ಡಿಗೆ ಹೋಗೋದಿಲ್ಲ ಅಂತ. ಬಿಕಾಸ್ ಅವಳೊಂಥರ ಆ್ಯಾವ್ರೇಜ್ ಸ್ಟೂಡೆಂಟ್. ಅವಳಿಗೆ ಅಷ್ಟು ಸೈನ್ಸ್, ಮ್ಯಾಥ್ಸ್ ಅರ್ಥ ಆಗ್ತಿರ್ಲಿಲ್ಲ. ಆ್ಯಂಡ್ ಏನಂತ ಹೇಳ್ತಾರೆ, ಶೀ ಈಸ್ ಮೆಂಟ್ ಫಾರ್ ಕಾಮರ್ಸ್ ಅಂತ ಗೊತ್ತಾಯಿತು ನನಗೆ. ಅದಾಗಿದ ತಕ್ಷಣ ಅವಳಿಗೆ BCom ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅಕೌಂಟ್ಸ್ ಎಲ್ಲ ನೋ ಫಾರ್ ಹರ್. ಸೊ ನನಗೆ ಕಾನ್ಫಿಡೆನ್ಸ್ ಇತ್ತು ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಫೀಲ್ಡಿಗೆ ಹೋಗ್ಬೋದು BBA ಮಾಡಿದ್ರೆ. ಸೊ BBA ಮಾಡೋದೇನು ಅಂತ ನಮಗೂ ಜಾಯಿನ್ ಮಾಡಿಸಿದ್ವಿ. ಅವಳ ಫ್ರೆಂಡ್ ಒಬ್ಬ ಹುಡುಗ, ಅವ್ನು ಕನ್ಫ್ಯೂಷನಲ್ಲಿದ್ದ, BBA ಮಾಡೋದಾ BCom ಮಾಡೋದಾ ಅಂತ. ನಾನು ಅವ್ರ ಅಕ್ಕನಿಗೆ ಹೇಳ್ದೆ. ತುಂಬ ವರ್ಷದ ಪರಿಚಯ ನನಗೆ ಅವಳಿಗೆ. ಆ ಹುಡುಗಿಗೆ ನಾನು ಹೇಳಿದೆ, ನಾನು BCom ಬೇಡ BBA ಮಾಡಿಸ್ಬಿಡು. ಸೊ ಅವನಿಗೆ ಒಳ್ಳೆ ಕೆರಿಯರ್ ಗ್ರೋತ್ ಇರುತ್ತೆ. ಡೆಫಿನೆಟ್ಲಿ ನಾನು ಕೂಡ ಮಾರ್ಕೆಟಿಂಗಲ್ಲಿ ಇದ್ದೀನಿ, ಐ ಆಲ್ಸೋ ಡೂಯಿಂಗ್ ವೆಲ್ ಇನ್ ಮಾರ್ಕೆಟಿಂಗ್ ಅಂತ. ಅದಕ್ಕೆ ಅವಳು ಹೇಳಿದ್ಲು, ಅಯ್ಯೋ ರಮ್ಯಾ, ಹುಡುಗಿರಿಗೆ ಪರವಾಗಿಲ್ಲ, ಹುಡುಗರು ಮನೆಗೆ ಹೋಗಿ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ ಅಂತ. ನನಗೆ ಅಲ್ಲಿ ಬಂದ ತಕ್ಷಣ ಅನಿಸ್ತು, ಹೌದು, ತುಂಬ ಐ ಆಮ್ ನಾಟ್ ಬ್ಲೇಮಿಂಗ್ ಹರ್. ತುಂಬ ಜನಗಳಿಗೆ ಗೊತ್ತಿಲ್ಲ ಏನಿದು ಮಾರ್ಕೆಟಿಂಗ್, ಎಸ್ಪೆಷಲಿ ಡಿಜಿಟಲ್ ಮಾರ್ಕೆಟಿಂಗ್. ಆಫ್ಟರ್ ಜಿಯೋ ರೆವಲ್ಯೂಷನ್ ಇನ್ ಇಂಡಿಯಾ, ಡಿಜಿಟಲ್ ಮಾರ್ಕೆಟಿಂಗ್ ಹ್ಯಾಸ್ ಬ್ಲೂಮ್ ಲೈಕ್ ಎನಿಥಿಂಗ್. ಬಟ್ ಜನಗಳ ಅವೇರ್ನೆಸ್ ಇಲ್ಲ. ಪ್ರಾಬ್ಲಿ ಡೆಫಿನೆಟ್ಲಿ ನಾನು ಮುಂಚೆನೇ ಹೇಳಿದ್ದೆ, ಮುಂಚಿನ ವಿಡಿಯೋದಲ್ಲಿ ಕನ್ನಡ, ಹಿಂದಿ ಅಥವಾ ಅದರ್ ರೀಜನಲ್, ಸೌತ್ ಇಂಡಿಯನ್ ರೀಜನಲ್ ಲ್ಯಾಂಗ್ವೇಜಸಲ್ಲಿ ಕಾಂಟೆಂಟ್ ತುಂಬ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್. ಬಟ್ ಕನ್ನಡದಲ್ಲಿ ಇಲ್ದಿರೋ ಕಾರಣ, ಸೊ ಮೇ ಬಿ ಅವರಿಗೆ ಅವೇರ್ನೆಸ್ ಇಲ್ಲ ಅಂತ ಅನಿಸುತ್ತೆ. ಇದು ಕೂಡ ಕರಿಯಕ್ಕೆ ಮಾಡ್ಕೊಬೋದು ಅಂತ ಅನ್ನೋ ಅವೇರ್ನೆಸ್ ಇಲ್ಲ. ಸೊ ಆ ಅವೇರ್ನೆಸ್ಸಿಗೆ ಈ ವೆರಿ ಬೇಸಿಕ್ ಕ್ವಶನಿಂದ ನನ್ನ ಸೀರೀಸ್, ಡಿಜಿಟಲ್ ಮಾರ್ಕೆಟಿಂಗ್ ಸೀರೀಸ್ ಶುರು ಮಾಡ್ತಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಾಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕನ್ನಡ? ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು? ಸೊ ನಾನು ಟೆಕ್ಸ್ಟ್ ಬುಕ್ ಓದೋದಿಲ್ಲ. ನಾನು ಟೆಕ್ಸ್ಟ್ ಬುಕ್ ಥರ ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಟೆಕ್ಸ್ಟ್ ಬುಕ್ ಓದಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತಿಲ್ಲ. ನಾನು ಕೂಡ ಈ ಥರ ವೀಡಿಯೋಸ್ ನೋಡಿ, ಕೋರ್ಸಸ್ ತೆಕ್ಕೊಂಡು ಕಲ್ತಿರೋದು. ಮತ್ತು ತುಂಬ ಏನಂತಾರೆ, ತುಂಬ ಪ್ರಾಜೆಕ್ಟ್ಸ್ ತೊಗೊಂಡು ಇಂಪ್ಲಿಮೆಂಟೇಷನ್ ಎಕ್ಸ್ಪೀರಿಯನ್ಸ್ ಕೂಡ ತೊಗೊಂಡಿದ್ದೆ ಇನಿಷಿಯಲ್ ಡೇಸಲ್ಲಿ. ಹೇಗೆ ಪ್ರಾಜೆಕ್ಟ್ಸ್ ತೊಗೊಬೋದು ಅಂತ ಹೇಳ್ತೀನಿ ಮುಂದೆ. ಫ್ರೀಲಾನ್ಸ್ ಪ್ರಾಜೆಕ್ಟ್ಸ್ ಹೇಗೆ ಈಸಿಯಾಗಿ ನಿಮ್ಮನ್ನೇ ಪ್ರಾಜೆಕ್ಟ್ಸ್ ಹುಡ್ಕೊಂಬರೋದು ಹೇಗೆ ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಮುಂದೆ ದಿಸ್ ಇಸ್ ಕಮಿಂಗ್ ಅಪ್ ವೀಡಿಯೋಸ್. ಸೊ ಫಸ್ಟು ನಾನು ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಹೇಳ್ತೀನಿ. ಓಕೆ, ಸೊ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ನಿಮ್ಮೆಲ್ಲ ಗೊತ್ತಿರುತ್ತೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ. ಲೆಟ್ಸ್ ಸೇ, ಅವಾಗ ನೀವು ಒಂದು ಮಾಲಿಗೆ ಹೋಗ್ತೀರಾ, ಶಾಪಿಂಗ್ ಮಾಲಿಗೆ ಹೋಗಿದಾಗ ಒಂದು ಝಾರಾ ಸೇಲ್ ನಡೀತಿರುತ್ತೆ. ಆ ಸೇಲ್ ಬಗ್ಗೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಫ್ಲೈಯರ್ಸ್ ಹಾಕಿರ್ತಾರೆ. ಸೊ ನೀವು ಫಸ್ಟ್ ಫ್ಲೋರಿಗೆ ಹೋಗ್ತಾರಂಗೆ ಶಾಪ್ ಹತ್ರ ದೊಡ್ಡ ಡಿಜಿಟಲ್ ಬೋರ್ಡ್ಸ್ ಹಾಕಿರ್ತಾರೆ, ಬಿಲ್ ಬೋರ್ಡ್ಸ್ ಹಾಕಿರ್ತಾರೆ. 50% ಆಫ್ ನಡೀತಿದೆ, ಝಾರಾಸ್ ಹೀಗಿದೆ, ಝಾರಾಸ್ ಮಾಡೆಲ್ಸ್ನ ಹಾಕಿರ್ತಾರೆ, ಯಾವ ಥರ ಕ್ಲೋತ್ಸ್ ಮೇಲೆ ಈ ಥರ ಡಿಸ್ಕೌಂಟ್ಸ್ ನಡೀತಿದೆ. ಸೊ ಇದೆಲ್ಲ ಒಂಥರ ಮಾರ್ಕೆಟಿಂಗ್ ಮೆಟೀರಿಯಲ್ಸ್. ನೀವು ಒಂದಾದ್ಮೇಲೆ ನೋಡ್ಕೊತಾ ಹೋಗ್ತೀರಾ. ಸೊ ಅದಾಗಿದ ತಕ್ಷಣ ಒಳಗಡೆ ಹೋಗ್ತೀರಾ. ಸೇಲ್ಸ್ ಗರ್ಲ್ಸ್ ಅಥವಾ ಸೇಲ್ಸ್
ಅನಲಿಸ್ಟ್ಗಳು ಇರ್ತಾರೆ. ಸೊ ಅವ್ರು ನಿಮಗೆ ಬಟ್ಟೆಗಳು ತೋರ್ಸೋಕೆ ಶುರು ಮಾಡ್ತಾರೆ, ಹಂಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ ಹೌ ದ್ಯಾಟ್ ಅವು ಆ ಬಟ್ಟೆಗಳು ಹೇಗೆ ನಿಮಗೆ ಒಳ್ಳೆ ಫಿಟ್ ಅಂತ. ಸೊ ಅದು ನಿಮ್ಗೆ ಹೆಂಗೆ ಚೆನ್ನಾಗಿ ಕಾಣುತ್ತೆ, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ, ಅದರಲ್ಲಿರೋ ಫೀಚರ್ಸ್ ಫೀಚರ್ಸ್ ಅಂತ ಕರೆಯೋಕೆ ಹೋಗೋದಿಲ್ಲ ನಾವು. ಏನಂತಾರೆ, ಯಾವ ಮೆಟೀರಿಯಲಿಂದ ಮಾಡಿರ್ತಾರೆ, ಯಾವ ಕಲರ್, ಸೊ ಅದು ಮತ್ತು ಎಷ್ಟು ದಿನ ಬಾಳಿಕೆ ಬರುತ್ತೆ ಬಟ್ಟೆಗಳು, ಸೊ ಅದ್ರ ಬೇಸಿಸ್ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ಮತ್ತು ಅದು ಎಷ್ಟು ಗ್ರೇಟ್ ಫಿಟ್ ನಿಮಗೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ಪ್ರೋಸೆಸ್ನ ನಾವು ಮಾರ್ಕೆಟಿಂಗ್ ಅಂತ ಕರಿತೀವಿ. ಓಕೆ, ಇದೆಲ್ಲ ಡಿಜಿಟಲ್ ಮುಂಚೆ ಇದ್ದಿದ್ದು ಮಾರ್ಕೆಟಿಂಗ್. ಸೊ ವಾಟ್ ವಿ ಕಾಲ್ ಇಸ್ ಆಲ್ ದಿಸ್ ಟಿವಿ ಆ್ಯಡ್ಸ್, ಬಿಲ್ ಬೋರ್ಡ್ಸ್ ಮಾರ್ಕೆಟಿಂಗ್, ಮತ್ತು ಫ್ಲೈಯರ್ಸ್, ಮತ್ತು ಇದು ಪಾಂಪ್ಲೆಟ್ಸ್. ಸೊ ಇದನ್ನೆಲ್ಲ ನಾವು ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ವಿ ಆರ್ ನಾಟ್ ಟೆಲ್ಲಿಂಗ್ ದಟ್ ಇಸ್ ನಾಟ್ ಸೇಲ್ಸಿ, ವಿ ಆರ್ ನಾಟ್ ಸೇಲ್ಸಿ, ನಾವು ಸೇಲ್ ಮಾಡ್ತಾ ಇಲ್ಲ, ಬಟ್ ನಾವು ಹೇಳ್ತೀವಿ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಬೈಯಿಂಗ್ ದಿಸ್ ಕ್ಲಾತ್ ಅಂತ ಹೇಳ್ತಿರೋದನ್ನ ಮಾರ್ಕೆಟಿಂಗ್, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ದ ಸೇಮ್ ಪ್ರೋಸೆಸ್ನ, ಇಫ್ ಇಟ್ ಇಸ್ ಅ ಸರ್ವಿಸ್, ದ ಸೇಮ್ ಪ್ರೋಸೆಸ್. ಇವಾಗ ನಮ್ಮ ಹತ್ರ ಒಂದು ಸರ್ವಿಸ್ ಇದೆ. ಯಾವ ಥರ ಸರ್ವಿಸ್ ಅಂತ ಹೇಳಿದ್ರೆ, ಒಂದು ಲೆಟ್ಸ್ ಅರ್ಬನ್ ಕಂಪನಿ ತೊಗೊಳ್ಳೋಣ. ಅರ್ಬನ್ ಕಂಪನಿಲಿ ಎಷ್ಟೊಂದು ಸರ್ವಿಸ್ ಇದೆ. ಪಾರ್ಲರ್ ಸರ್ವಿಸ್ ಇದೆ, ಮತ್ತು ಕಿಚನ್ ಕ್ಲೀನಿಂಗ್ ಸರ್ವಿಸ್ ಇದೆ, ಮತ್ತು ರಿಪೇರಿ ಸರ್ವೀಸಸ್ ಎಲ್ಲ ಇದೆ. ಸೊ ಈ ಸರ್ವಿಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು, ಟೆಕ್ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ D2C ಪ್ರಾಡಕ್ಟ್ಸ್ ಆಗಿರ್ಬೋದು. ಟೆಕ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಫಿಸಿಕಲ್ ಪ್ರಾಡಕ್ಟ್ ಅಂತ ಆದಂಥ ಐಮ್ಯಾಕ್ ಅಥವಾ ಆ್ಯಪಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅಥವಾ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು. ನಾನು ಹೇಳಿದೆ ನಮ್ಮ ಕಂಪನಿ ಹೆಲ್ತ್ ಕೇರ್ ಪ್ರಾಡಕ್ಟ್, US ಬೇಸ್ಡ್ ಹೆಲ್ತ್ ಕೇರ್ ಪ್ರಾಡಕ್ಟ್ ಅಂತ ಹೇಳಿದ್ದೆ, ಅದು ಕೂಡ ಸಾಫ್ಟ್ವೇರ್ ಪ್ರಾಡಕ್ಟ್. ಮತ್ತು D2C ಪ್ರಾಡಕ್ಟ್ಸ್, FMCG ಪ್ರಾಡಕ್ಟ್ಸ್ ಆಗಿರ್ಬೋದು. ಈ ಟರ್ಮಿನಾಲಜೀಸ್ನೆಲ್ಲ ನಾನು ಮುಂದೆ ಹೋಗೋಣ ಅಂತೆ, ಮುಂದೆ ಕಮಿಂಗ್ ಅಪ್ ವೀಡಿಯೋಸಲ್ಲಿ. ದೋಸ್ ಪ್ರಾಡಕ್ಟ್ಸ್ ಇದೆಲ್ಲ, ಈ ಪ್ರಾಡಕ್ಟ್ಗಳು D2C ಪ್ರಾಡಕ್ಟ್ಸ್ ಅಂದರೆ ಅಮೆಝಾನಲ್ಲಿ ಮಾರ್ತಾರೆ ನೋಡಿ. ಅಮೆಝಾನಲ್ಲಿ ಎಲ್ಲ ಲಿಸ್ಟಿಂಗ್ ಮಾಡಿರೋ ಪ್ರಾಡಕ್ಟ್ಸ್ನ D2C ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಡೈರೆಕ್ಟ್ ಟು ಕಸ್ಟಮರ್ ಪ್ರಾಡಕ್ಟ್. ಅದು ಒಂದು ಏನಂತ ಕರೀತಾರೆ, ಒಂದು ಚೇರ್ ಆಗಿರ್ಬೋದು, ಒಂದು ಪೇಸ್ಟ್, ಸೋಪ್. ಸೊ ಈ ಎಲ್ಲ ಪ್ರಾಡಕ್ಟ್ಸ್ನ ನಾವು ಟಾರ್ಗೆಟ್ ಮಾರ್ಕೆಟ್ಗೆ ಅಥವಾ ಟಾರ್ಗೆಟ್ ಆಡಿಯನ್ಸ್ಗೆ ಮೀಡಿಯಾ ಥ್ರೂ. ಡಿಜಿಟಲ್ ಮೀಡಿಯಾ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಜಸ್ಟ್ ಅ ಸೋಷಿಯಲ್ ಮೀಡಿಯಾ. ಇದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇಮೇಲ್ಸ್ ಆಗಿರ್ಬೋದು, ಅಥವಾ ವೆಬ್ಸೈಟ್ ಆಗಿರ್ಬೋದು. ಸೊ ಡಿಜಿಟಲ್ ಎಕೋಸಿಸ್ಟಮ್ ಅಥವಾ ಡಿಜಿಟಲ್ ಮೀಡಿಯಾ ಥ್ರೂ ನಾವು ಅದನ್ನು ಸೆಲ್ ಮಾಡ್ತಿದ್ರೆ ಅಥವಾ ಅದನ್ನು ಪ್ರಮೋಟ್ ಮಾಡಿ ಸೆಲ್ ಮಾಡ್ತಿದ್ರೆ ಅದನ್ನು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಸೊ ಇಟ್ ಇಸ್ ನಾಟ್ ಡೈರೆಕ್ಟ್ ಸೆಲ್ಲಿಂಗ್, ಸೊ ಇಟ್ಸ್ ಮೇಜರ್ಲಿ ಪ್ರಮೋಟಿಂಗ್ ದಮ್. ಸೊ ನಾವು ಅದನ್ನು ಮೇಜರ್ ಆಗಿ ಪ್ರಮೋಟ್ ಮಾಡ್ತೀವಿ ಥ್ರೂ ದಿಸ್ ಡಿಜಿಟಲ್ ಸ್ಪೇಸ್. ಸೊ ಅದನ್ನು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಸೊ ದಿಸ್ ಕೈಂಡ್ ಆಫ್ ಇನ್ ಡೆಪ್ತ್ ಅನಾಲಿಸಿಸ್ ಇರಬೇಕು ನಿಮಗೆಲ್ಲ. ಒಂದು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಸೊ ಸರ್ವಿಸ್ ಆರ್ ಪ್ರಾಡಕ್ಟ್ ವಿಚ್ ವಿ ಸೆಲ್ ಥ್ರೂ ದಿ ಡಿಜಿಟಲ್ ಮೀಡಿಯಾ ಇಸ್ ಕಾಲ್ಡ್ ಆಸ್ ಡಿಜಿಟಲ್ ಮಾರ್ಕೆಟಿಂಗ್. ನೋ ದಟ್ ಶುಡ್ ಬಿ ಯೋರ್ ಆನ್ಸರ್. ಸೊ ಈ ಥರ ನಾವು ಒನ್ ಲೈನರ್ ಆನ್ಸರ್ ಹೇಳ್ಬೋದು. ಸಮ್ ಎಕ್ಸಾಂಪಲ್ ಕೊಟ್ಟು ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಮುಖ್ಯ. ಯಾವುದೇ ಇಂಟರ್ವ್ಯೂಸ್ಗೆ ಹೋದರೆ ಅಥವಾ ಯಾರಾದರೂ ಕೇಳಿದಾಗ ಅದು ಅವಾಗ ತೋರಿಸುತ್ತೆ ಎಷ್ಟು ಇನ್ ಡೆಪ್ತ್ ನಾಲೆಡ್ಜ್ ನಮಗಿದೆ ಅಂತ ಅಲ್ವಾ. ಸೊ ಯು ಕ್ಯಾನ್ ನೋಟ್ ಇಟ್ ಡೌನ್. ಈ ಥರ ಎಕ್ಸಾಂಪಲ್ಸ್ ನೀವು ಕೂಡ ಹುಡುಕ್ಬಿಟ್ಟು ಬರ್ತಿ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಕೊಡೋದು ಕಲಿಬೇಕು ನಾವು. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು ನಮಗೆ. ನಾನು ಮುಂಚೆನೇ ಹೇಳಿದ್ದೆ, ಡಿಜಿಟಲ್ ಮಾರ್ಕೆಟಲ್ಲಿ ಎಷ್ಟೊಂದು ಟರ್ಮಿನಾಲಜೀಸ್ ಇರುತ್ತೆ. ಟರ್ಮಿನಾಲಜೀಸ್ ಅಂತ ಹೇಳಿದ್ರೆ ವರ್ಡ್ಸ್ ಯೂಸ್ಡ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಯಾವುದಾದ್ರೂ ವರ್ಡ್ಸ್ಗಳನ್ನ ನಾವು ಡೈಲಿ ಬೇಸಿಸ್ ಮೇಲೆ, ಡೇ ಟು ಡೇ ಬೇಸಿಸ್ ಮೇಲೆ ಯೂಸ್ ಮಾಡ್ತೀವಿ. ಲೈಕ್ ಟಾರ್ಗೆಟ್ ಮಾರ್ಕೆಟ್ ರಿಸರ್ಚ್, ಕಾಂಪಿಟೇಟಿವ್ ರಿಸರ್ಚ್, ಕಾಂಪಿಟೇಷನ್ ರಿಸರ್ಚ್, ಅದಾದಮೇಲೆ KPIs, ಆ್ಯಕ್ಷನ್ ಪ್ಲ್ಯಾನ್, ಪ್ರೋಸೆಸ್ ಪ್ಲ್ಯಾನ್, ಮತ್ತು ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್, ಪ್ರಾಡಕ್ಟ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, SEO. ಸೊ ಏನಿದ್ರಲ್ಲ ಡಿಫ್ರೆನ್ಸ್ ಏನು, SMO, SMM, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಆ್ಯಡ್ಸ್, ಲಿಂಕ್ಡ್ಇನ್ ಆ್ಯಡ್ಸ್, ಏನು ಹೇಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು, ಇದನ್ನೆಲ್ಲ ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯಾವತ್ತೂ ಒನ್ ಲೈನರ್ ಆನ್ಸರ್ ಕೊಡಬೇಡಿ, ಸ್ವಲ್ಪ ಇನ್ ಡೆಪ್ತ್ ಆನ್ಸರ್ಗಳು ಕೊಟ್ರೇ ಮುಂದಿರೋರಿಗೆ ಅಥವಾ ಇಂಟರ್ವ್ಯೂರಿಗೆ ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಒಳ್ಳೆ ನಾಲೆಡ್ಜ್ ಇದೆ ಅಂತ. ಸೊ ಬರೀ ಬೈಟ್ ಮಾಡ್ಕೊಂಡು ಹೋಗಿ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಅದೆಲ್ಲ ಬರೀ ಕಾಲೇಜಿಗೆ ಸೀಮಿತ ಆಗುತ್ತೆ. ಇಂಟರ್ವ್ಯೂಸ್ ಅಥವಾ ಜಾಬ್ ಸೀಕಿಂಗಲ್ಲೆಲ್ಲ ಅದರದ್ದು ಅವಾಗ ಅವ್ರಿಗೆ ನೀವು ಸ್ಪೆಷಲ್ ಆಗಲ್ಲ ಅಥವಾ ಅವ್ರಿಗೆ ನೀವು ಸ್ಟ್ಯಾಂಡ್ ಔಟ್ ಆಗೋಕ್ಕಾಗೋದಿಲ್ಲ. ಸೊ ಗೊತ್ತಾಯ್ತಲ್ಲ ಏನಂತ ಡಿಜಿಟಲ್ ಮಾರ್ಕೆಟಿಂಗ್ ಅಂತ. ಸೊ ಇನ್ನೂ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ಆಮ್ ಹ್ಯಾಪಿ ಟು ಆನ್ಸರ್. ನಿಮಗೆಲ್ಲ ಆನ್ಸರ್ ಮಾಡಬೇಕು, ನಿಮಗೆಲ್ಲ ಹೇಳ್ಕೊಡೋದು ಅನ್ನೋದಕ್ಕಿಂತ ಏನು ಹೇಳ್ತಾರೆ, ನನ್ನ ಎಕ್ಸ್ಪೀರಿಯನ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಲೇ ನಾನು ಈ ಇನಿಷಿಯೇಟಿವ್ ತೊಗೊಂಡಿರೋದು. ಸೊ ನಿಮಗೇನಾದರೂ ಕ್ವಶನ್ಸ್ ಇದ್ದರೂ ಅಷ್ಟೇ ಪ್ಲೀಸ್ ಪುಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್. ಮುಂದಿನ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅಥವಾ ಅಲ್ಲೇ ಕೂಡ ಆನ್ಸರ್ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.
ಪ್ಲೀಸ್ ನೋಡಿ, ನಿಮಗೆ ಕಾಂಟೆಂಟ್ ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ ವಿಡಿಯೋ, ಕಮೆಂಟ್ಸ್, ನಿಮ್ಮ ಕ್ವಶನ್ಸ್ನ ಕಮೆಂಟ್ಸ್ ಮಾಡಿ, ಜೊತೆಗೆ ಆ ಬೆಲ್ ಐಕನ್ನ ಇಟ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ಕಾಂಟೆಂಟ್ ಹಾಕಿದ ತಕ್ಷಣ. ಸೊ ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಬ್ಲೆಸ್ ಮೀ ಆ್ಯಂಡ್ ಬ್ಲೆಸ್ ಯು ಆಲ್.